ಸನ್ ಆಫ್ ರಿಚ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಬಸವರಾಜ ಮಲಗತ್ತಿ ಅವರೇ, ಇಲ್ಲಿ ಪ್ರಶ್ನೆ ನಮಗೆ ಕಾಡ್ತಿರೋದು, DCP ಅವರ ಪತ್ರಿಕಾಗೋಷ್ಠಿಯ ಹೊರತಾಗಿಯೂ CCTV ಫುಟೇಜ್ ನೋಡ್ತಾ ಇದ್ದಾರಂತೆ, ಕ್ಲಾರಿಟಿ ಸಿಗ್ತಿಲ್ವಂತೆ, ಯಾರು ಫಸ್ಟ್ ಹೊಡೆದ್ರು ಅಂತ ಇನ್ನೂ ಪರಿಶೀಲಿಸ್ತಾರಂತೆ. ಒಂದು ಕಡೆ ಸ್ಟೇಟ್ಮೆಂಟ್, ಇನ್ನೊಂದು ಕಡೆಯಲ್ಲಿ ಹ್ಯಾರಿಸ್ನ ಬೆಂಬಲಿಗರು ಹಲ್ಲೆ ಮಾಡಿರೋ, ಅಂದರೆ ಹ್ಯಾರಿಸ್ ಪುತ್ರನ ಬೆಂಬಲಿಗರು ಹಲ್ಲೆ ಮಾಡಿರೋದ್ರ ಬಗ್ಗೆ ನಮ್ಗೆ ಕಾಣ್ತಿದೆ ಅಂತ ಮಾತನಾಡ್ತಾರೆ. ಬೇನಾಮಿಗಳಾಗ್ಬಿಡ್ತಾರಾ ನಲಪಾಡ್ಗೀಗ ಈ 3-4 ಜನ 7 ಜನ, ಜ್ಯೂಸ್ ಮಾರೋನು, ಯಾರು ಡ್ರೈವರು, ಇನ್ನೇನು ಕೆಲಸ ಮಾಡ್ದಿರೋನು, ಇನ್ಕ್ಲೂಡಿಂಗ್ ಮೊಹಮ್ಮದ್ ನಲಪಾಡ್ ಏನು ಕೆಲಸ ಮಾಡ್ತಾನೆ ಅಂದರೆ ಅವನೇನು ಕೆಲಸ ಮಾಡಲ್ವಂತೆ, ಅಪ್ಪನ ವ್ಯವಹಾರ ನೋಡ್ಕೊಳ್ತಾನಂತೆ ಅಂತ ಮಾತು ನಮಗೆ ಬಂತು. ಈ ಕೇಸಲ್ಲಿ 90 ಡೇಸ್ ಚಾರ್ಜ್ ಶೀಟ್ ಆಗಬೇಕಾಗತ್ತೆ. ನಿಜವಾಗಿಯೂ ಆಗುತ್ತಾ, ನಡೆಯುತ್ತಾ ಇದು, ಅಥವಾ ಬೇರೆ ಏನಾಗಬಹುದು ಅಂತ ನಿಮ್ಗೆ ಕೇಳ್ತಾ ಇದ್ದೀನಿ. ಇದು ಮುಖ್ಯಮಂತ್ರಿಗಳು ಇದರಲ್ಲಿ ಆಸಕ್ತಿ ವಹಿಸಿದ್ದಾರೆ, ಇಂಟ್ರೆಸ್ಟ್ ತೊಗೊಂಡು 307 ಮಾಡಂತ ಹೇಳಿದ್ದಾರೆ. ಸೊ ಹೀಗಾಗಿ ಯಾವುದೇ ಮುಂದೆ ಆಗುವಂಥ ಏನು ಇವರು ಅವಾಯ್ಡ್ ಮಾಡ್ತಾರೆ ಅವೆಲ್ಲ ನಡೆಯೋದಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರಿಂದ ತನಿಖೆ ಸರಿಯಾದ ರೀತಿಯಲ್ಲಿ ಹೋಗ್ತದೆ. ಅಷ್ಟು ಧೈರ್ಯ ಇಲ್ಲ ಇವರಿಗೆ, ಪೊಲೀಸರಿಗೆ. ಮುಖ್ಯಮಂತ್ರಿಗಳ ವಿರುದ್ಧ ಹಾಕೊಂಡು ಪೆಟ್ರೋಲ್ ನಾರಾಯಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತೆ, ನಿನ್ನೆ ಇದೇ ಮೊಹಮ್ಮದ್ ನಲಪಾಡ್ನ ಉಚ್ಚಾಟನೆ ಮಾಡಲಾಗಿತ್ತು 6 ವರ್ಷಗಳ ಅವಧಿಗೆ. ಮೊನ್ನೆ ಘಟನೆ ನಡೆದಾದ ನಂತರದಲ್ಲಿ ಇವನ್ ಕತೆ ಏನು ಮಾಡ್ತಾರೆ, ಇದು ಒಂದು ಪ್ರಶ್ನೆ ನಮಗೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ರೇಣುಕಾ ವಿಶ್ವನಾಥನ್ ಅವರೇ? ಇದಕ್ಕೆ ಬಹಳಷ್ಟು ಎವಿಡೆನ್ಸ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ, ಐ ವಿಟ್ನೆಸಸ್ ಇವೆ. ಇದೇ ತರ MLA ಹ್ಯಾರಿಸ್ ಅವರ ಮಗಂದು ಪೂರ್ತಿ ಐ ವಿಟ್ನೆಸಸ್ ಇವೆ, ಏನ್ ಪ್ರಾಬ್ಲಮ್ ಇಲ್ಲ. 48 hours ನಲ್ಲಿ ಈ ಕೇಸ್ ಬೇಕು ಅಂದ್ರೆ ಚಾರ್ಜ್ ಶೀಟ್ ಮಾಡಿಸ್ಲಿಕ್ಕೆ ಆಗುತ್ತಾ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಯಾವ ಪ್ರಾಬ್ಲಮ್ ಇಲ್ಲ, ಪಬ್ಲಿಕ್ ನಲ್ಲಿ ನಡೆದಿರೋ ವಿಷಯಗಳು. ನರೇಶ್ ಅವರು 2 ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಇನ್ವೆಸ್ಟಿಗೇಷನ್ ಏನಾರ ಪ್ರಾಪರ್ ಚಾನಲ್ ಅಲ್ಲಿ ನಡೆದಾಗ ಮಾತ್ರ ಇಲ್ಲಿ ಏನಿದ್ದಾರೆ ಆರೋಪಿಗಳಿಗೆ ಶಿಕ್ಷೆ ಆಗೋ ಸಂಭವ ಇರುತ್ತೆ. ಇಲ್ಲ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಈ ಪ್ರೈಮಾ ಫೇಸಿ ನೋಡ್ತಾ ಇದ್ರೆ ಒಂದು ಮುಖ್ಯಮಂತ್ರಿ ಹೇಳೋ ತನಕ 307 ಮಾಡಲ್ಲ IO. ಯಾಕಂದ್ರೆ IO ಹೋಗಿ ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ ಇಟ್ ಈಸ್ ಹೀನಿಯರ್ಸಾ ಇಲ್ಲ ಹೆಂಗ್ ಏಟ್ ಬಿದ್ದಿದೆ ಏನೋ. ಅವ್ರು ನೋಡಿ ಆಗ ಮಾಡಿಲ್ಲ ಅಂದ್ರೆ, ಯಾವಾಗ ಪ್ರೆಷರ್ ಜಾಸ್ತಿ ಆಯ್ತು ಒಂದು ಮಾಧ್ಯಮದಿಂದ ಒಂದು ಪಬ್ಲಿಕ್ ಇಂದ ಆಗ ಮಾಡಿದ್ದಾರೆ ಅಂದ್ರೆ ಈ ಇಶ್ಯೂ ತಣ್ಣಗಾದ್ಮೇಲೆ ಇದನ್ನೆಲ್ಲ ರೀತಿ ವ್ಯವಸ್ಥಿತವಾಗಿ ಮುಚ್ಚಾಕ ಸಂಭವ ಎಲ್ಲ ಇರುತ್ತೆ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಇದು ಪೊಲೀಸರು ನಿರ್ಭಯದಿಂದ ನಿರ್ದಾಕ್ಷಿಣ್ಯದಿಂದ ಕಾನೂನು ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಬೇನಾಮಿಗಳ ಮೇಲೆ ಮಾತ್ರ ಅಲ್ಲ, ಬೇರೆ ಯಾರ್ಯಾರು ಮಾಡಿದ್ರು ಅವನ ಮೇಲೂ ನೋಡಿ, ಪಾಪಿಗಳ ಮೇಲೆ ಹಾಕಬಾರ್ದು ಕೇಸ್. ಯಾರು ನಿಜವಾದ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂಥವ್ರಿಗೆ ಹುಡುಕಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರ ಮೇಲೆ ಎಲ್ಲ ರೌಡಿ ಶೀಟ್ಸ್ ಅದ ಓಪನ್ ಮಾಡಬೇಕು. ಅವ್ರನ್ನ ಗಡಿಪಾರು ಮಾಡುವಂತ ವ್ಯವಸ್ಥೆನೂ ಆಗಬೇಕು. ಥ್ಯಾಂಕ್ ಯು ಬಸವರಾಜ ಮಲಗತ್ತಿ ಅವರೇ, ಥ್ಯಾಂಕ್ ಯು ರೇಣುಕಾ ವಿಶ್ವನಾಥನ್ ಅವರೇ. ಇದು 2 ಪ್ರಕರಣಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ, ನೀವೇ ನೋಡ್ತಾ ಇದ್ದೀರಿ ಕಳೆದ 3 ದಿನಗಳಿಂದ ಏನೇನು ಆಗ್ತಾ ಇದೆ ಅಂತ ಹೇಳಿ. ವಿಶೇಷವಾಗಿ ಹ್ಯಾರಿಸ್ ಅವರ ಮಗ ಮೊಹಮ್ಮದ್ ನಲಪಾಡ್ ವಿಚಾರದಲ್ಲಿ ಏನೇನು ಹೈಡ್ರಾಮಾಗಳು ನಡೀತು, ಮುಖ್ಯಮಂತ್ರಿಗಳ ಇಂಟರ್ವ್ಯೂನ್ ಆದ ಮೇಲೆ ಸೆಕ್ಷನ್ 307 IPC ಅವನ ಮೇಲೆ ಹಾಕಲಾಗಿದೆ. ಇನ್ನೊಂದು ಕಡೆಯಲ್ಲಿ ಭೈರತಿ ಬಸವರಾಜ್ ಬೆಂಬಲಿಗ ನಾರಾಯಣಸ್ವಾಮಿಯ ಆಟಾಟೋಪ, ಇವನ ಪೆಟ್ರೋಲು ಇವನನ್ನು ಎರಚಿರೋದು, ಕಂಪ್ಲೇಂಟ್ ಆಗಿಲ್ಲ, ಅವನ ಮೇಲೂ ಕಂಪ್ಲೇಂಟ್ ಮಾಡಿ ಅರೆಸ್ಟ್ ಮಾಡಿದ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಇದಾದ ಮೇಲೆ ಉಳಿದಿರ್ತಕ್ಕಂಥ ಚಾಯ್ಸ್, ನಮಗೆ ಯಾರು ಬೇಕು ಯಾರು ಬೇಡ, ಯಾಕೆ ಬೇಕು ಯಾಕೆ ಬೇಡ, ಅದನ್ನು ಆಯ್ಕೆ ಮಾಡೋ ಶಕ್ತಿ, ಸಾಮರ್ಥ್ಯ ಮತ್ತು ತೀರ್ಪುಗಾರರು ನೀವೇ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.